ಗೌರಿ ಗೌರಿ ಪಿಂಕ್ ಎಲ್ಲಿದ್ದಾಳ? ಬರ್ರಿ ಬರ್ರಿ, ಯಾಕ ಇನ್ನ ಮಲ್ಕೊಂಡಾಳ? ಎಷ್ಟು ಚಂದ ಹೇಳ್ತಿಲ್ಲ ಮರ ಹತ್ತಾಗದ ಇನ್ನ ಮಲ್ಕೊಂಡಾಳ ಅಂತೇಳಿ. ಎಬ್ಬಿಸ್ಲಿಕ್ ಬರಂಗಿಲ್ಲ. ಅಲ್ಲ ಮದ್ವಿ ವಯಸ್ಸು ಬಂದದ, ಈಗ ಮದ್ವಿ ಮಾಡ್ಕೊಂಡು ಹೋಗಿ ಇಷ್ಟೊತ್ತನ ಮಲ್ಕೊಂಡ್ಲ ಅಂದ್ರೆ ಯಾಕೆ ಕೇಳ್ತಾರ ಅವ್ರು ಅತ್ತಿ ಮನ್ಯಾಗ? ಹೆಂಗ ತಿಳಂಗಿಲ್ಲನಪ್ಪ ಮಾರಾಯ, ನೀ ಕೊಟ್ಟು ಸಲಿಗೆ ನೋಡು ಒಟ್ಟ. ಅಯ್ಯ, ಈಗ ಸೂಟಿ ಅದಂತೇಳಿ ಮಲ್ಕೊಂಡ್ರ ತಗೋರಿ. ಸಾಲಿದ್ದಾಗಂತರೂ ಈ ನಶಿಕ್ನಾಗ ಎದ್ದು ಓದಿ ಏನೇ ಇಂಜಿನಿಯರ್ ಆಗ್ಯಾಳಿಲ್ಲ. ಈಗ ನೌಕರಿ ಮಾಡಾಗನು ಡ್ಯೂಟಿ ಇದ್ದಾಗ ಹೋಗೇ ಹೋಗ್ತಾಳೆ ಇಲ್ಲ. ಟೈಮಿಂಗ್ ನಶಿಕ್ನಾಗಿದ್ರೆ ನಶಿಕ್ನಾಗ ಹೋಗ್ತಾಳ, ನೈಟ್ ಶಿಫ್ಟ್ ಹೋಗ್ತಾಳ, ಮಧ್ಯಾಹ್ನ ಹೋಗ್ತಾಳ. ಅವ್ರ ಜವಾಬ್ದಾರಿ ಅವ್ರಿಗೆ ಇರ್ತದ. ಸುಮ್ಮ ಈಗ ಪಾಪ ಮಲ್ಕೋತೀನಂತೂ ಮಲ್ಕೊಂಡದ, ನಾನೇ ಎಬ್ಬಿಸಿಲ್ಲ. ನೀವಂತೂ ಒಮ್ಮೆ ಬಿ ಪಿ ಏರ್ಸ್ಕೊಂಡ್ಬಿಡ್ತೀರಪ್ಪ. ಹಂಗಲ್ಲ ಮಾರಾಯ, ನನಗೂ ಮಕ್ಳು ಮಲ್ಕೊಳ್ಳಿ ಅಂತಾನೆ ಇರ್ತದ. ಆದ್ರೆ ನಮ್ಮ ಟೆನ್ಷನ್ ನಮಗೆ ಇರ್ತದ. ಮುಂದೆ ಚಲೋ ಅಲ್ಲಲ್ಲ, ಇದೇ ರೂಢಿನೇ ಬಿತ್ತಂದ್ರೆ ಭಾಳ ಡೇಂಜರ್ ಆಗ್ತದ. ಸರಿ ಕರಿ ಹಾಕಿ ನೀಗ ಒಂದು ಸ್ವಲ್ಪ. ಯಾಕ್ರಿ ಒಮ್ಮೆ ಏನು ವಿಚಾರ ಮಾಡ್ಕೊಂಡ್ ಬಂದಿರಿ ನೀವು? ಒಮ್ಮೆ ಎಷ್ಟು ಕರಿ ಕರಿ ಅನ್ಲಿಕತ್ತಿಲ್ಲ. ಏನಿಲ್ಲ ಮಾರಾಯ, ನಿನ್ನೆ ಅದೇ ವರ ನೋಡಿ ಬಂದಿವಲ್ಲ, ಅದ್ರ ಬಗ್ಗೆ ಮಾತಾಡ್ಬೇಕಂತ. ಹೌದಾ, ಆಯ್ತು ತಗೋರಿ, ಮಾತಾಡಕಂತ್ರಿ. ಚಾ ಮಾಡ್ಕೊಂಬರ್ಲಿ ಒಂದು ಸ್ವಲ್ಪ? ಬೇಡ ಬೇಡ, ಚಾಗಿ ಏನು ಬೇಡ, ಮೊದಲು ಕರಿ ಹಾಕಿನ. ಕರಿತೀನ್ರಿ. ಆದ್ರ ಆ ವರದ್ದು ಅಂತ ನೆನಸಣ್ಣ ಇದು ಡಬ್ಬ ಅಂತದಪ್ಪ ನನಗೆ. ನಮ್ಮ ವಿಷಯ ಎಲ್ಲ ಶಿನಪ್ಪ ಗೊತ್ತು. ಈಗ ಲಗ್ನ ಮಾಡಿ ಕೊಟ್ವಿ ಹುಡುಗಿನ ಅಂದ್ರೆ ಅಲ್ಲಿ ಕಿರಿಕಿರಿ ಆಗಂಗಿಲ್ರಿ, ಮತ್ತು ತ್ರಾಸ ಆಗ್ತದನ ಅಂತ ಚಿಂತೆಪ್ಪ ನನಗೆ. ಹುಚ್ಚಿ, ಲಗ್ನ ಮಾಡಿದ್ರೆ ಏನೂ ತ್ರಾಸ ಆಗಂಗ್ಲೋ ಮಾರಾಯ. ಲಗ್ನ ಮಾಡಲಿಲ್ಲ ಅಂದ್ರೇನೆ ತ್ರಾಸ ಅದ ನಮಗೀಗ. ಹಂಗೇನ್ರಿ? ನಮ್ಮ ಮಗಳನ್ನೇನಾರ ಅವ್ರ ಮನೆಗೆ ಕೊಡಂಗಿಲ್ಲ ಅಂತಂತಿಕೋ, ಸೀನಪ್ಪ ಸುಮ್ಮನೆ ಬಿಡಂಗೇ ಇಲ್ಲ ಇದನ್ನ. ಮೊದ್ಲ ಹೇಳ್ಬಿಟ್ಟ, ನೋಡಿದಿಲ್ಲ ನಿನಗೆ ನನಗೆ ನಿಂದಿರ್ಸ್ಕೊಂಡು ಹೇಳನಿಲ್ಲ ಕಡ್ಡಿ ಮುರ್ದಂಗ. ಭಾಳ ಡೇಂಜರ್ ಇದ್ದಾನೋ ಮಾರಾಯವ. ಹೌದ್ರಿ, ಅವ ಹಂಗೆ ಇದ್ದಾನ. ಪಿಂಕಿ ಪಿಂಕಿ, ಹೇಳವ, ಒತ್ತಾಯ್ತು. ನಿಮ್ಮ ಪಪ್ಪ ಬಂದಾರ, ಎಬ್ಬಸ್ ಅನ್ಲಿಕತ್ತಾರ, ಎದ್ದೇಳು. ಹಾಂ, ಇನ್ನು ಸ್ವಲ್ಪ ಹೊತ್ತು ಮಲ್ಕೋತೀನಮ್ಮ. ಪಿಂಕಿ ಬಾರವಾ, ಆಮೇಲೆ ಮಲ್ಕೊಳಕಂತಿ, ಒಂದು ಸ್ವಲ್ಪ ಮಾತಾಡೋದದ. ಹಾಂ ಪಪ್ಪ. ಬಂದ್ ನೋಡ್ರಿ. ಆಯ್ತಾಯ್ತು. ನಮ್ಮ ವಿಷಯ ಏನೂ ಹೇಳ್ಬೇಡ, ಆಕಿನ ಮುಂದೆ ಬರೀ ಮದುವೆದ ವಿಷಯ ಅಷ್ಟೇ ಮಾತಾಡೋದು, ಏನು? ಆಯ್ತಲ್ರಿ. ಹೇಳ್ರಿ ಪಪ್ಪ, ಏನಿತ್ತು? ಬಾರವಾ, ಸ್ವಲ್ಪ ಹೊತ್ತು ಕೂಡ್ ಬಾ. ಚಾ ಕುಡಿತೇನು? ಚಾ ಏನು ಬ್ಯಾಡ್ರಿ, ಈಗ ಆಮೇಲೆ ಕುಡಿತೀನಿ. ಏನಿತ್ತು ಹೇಳ್ರಿ. ಏನಿಲ್ವಾ, ಅದೇ ನಿನ್ನೆ ವರ ನೋಡಿ ಬಂದಿದ್ವಲ್ಲ, ಅದ್ರ ಬಗ್ಗೆ ಏನು ಎಂತ ಅಂತ ಕೇಳೋದಿತ್ತ. ನೀ ಏನು ಹೇಳೇ ಇಲ್ಲ ಉತ್ತರನ, ಅದಕ್ಕೆ ಕರೆದಿದ್ದೆ. ಪಪ್ಪ ಅವರು ಒಂಥರ ಒರಟು ಮನುಷ್ಯರಿದ್ದಂಗೆ ಅನಿಸ್ತಾರ. ಆ ಹುಡುಗನು ಅಷ್ಟೇನು ಹೇಳ್ಕೊಳಂಗಿಲ್ಲ. ಆಮೇಲೆ ಹೊಲ್ದಾಗ ಕೆಲಸ ಮಾಡ್ತಾನ, ಬೆಂಗಳೂರು ಅಂದ್ರೇ ಒಲ್ಲೆ ಅಂತಾನ. ಅಂಥವ್ನ ಹೆಂಗೆ ಮಾಡ್ಕೊಂಡು ಹೋಗ್ಲಿ ಹೇಳ್ರಿ ಪಪ್ಪನ? ಇಲ್ಲವ್ವ, ಅವ ಹೊಲ್ದಾಗ ಕೆಲಸ ಮಾಡಂಗಿಲ್ಲ, ಕೆಲಸ ಮಾಡಿಸ್ತಾನ. ಆದ್ರೆ ಬೆಂಗಳೂರು ಅಂತೀಯಲ್ಲ ತಂಗಿ, ಬೆಂಗಳೂರಾಗ ಏನದವ ಈಗ? ಈ AI ಬಂದಿಂದ ಎಲ್ಲರೂ ಬೆಂಗಳೂರು ಬಿಟ್ಟು ಹಳ್ಳಿ ಕಡೆ ಬರ್ಲಿಕ್ಕತ್ತಾರವ. ಹೊಲ ಇದ್ದವನೇ ಶ್ರೀಮಂತ, ಈಗ ಹಂಗಾಗ್ಬಿಟ್ಟದ ಕಾಲ. ನೋಡು, ವಿಚಾರ ಮಾಡು. ಆದ್ರೂ ಪಪ್ಪ, ಏನ ಪಿಂಕಿ, ಎಲ್ಲ ಹುಡುಗರಿಗೂ ಹಿಂಗ ಬ್ಯಾಡ್ ಬ್ಯಾಡ್ ಅನ್ಕೋತ ಕೂತಂದ್ರೆ ಹೆಂಗೆ ಹೇಳು? 30 ವಯಸ್ಸಾಗ್ಲಿಕ್ಕೆ ಒಂದು ತಿರುಗಿ ಏನು ಸಣ್ಣಕ್ಕೆ ನೀನು? ಸುಮ್ಮ ಒಪ್ಕೊಂಬಿಡು. ಈಗ ಎಷ್ಟು ವರಗಳು ಅಂತ ಆರಿಸ್ತಿದೆ ಹೆಂಗೆ? ಅಮ್ಮ, ನೀ ಈ ಮಾತು ಹೇಳಿಕತ್ತೀಯ? ಅಲ್ಲ, ನೀನು ಎಷ್ಟು ಸಲ ಅಂದಿದಿ ಅವಸರಕ್ಕೆ ಬಿಡಬೇಡ ಪಿಂಕಿ, ನೀನು ಎಷ್ಟು ಹುಡುಗರನ್ನ ಆರಿಸ್ತೀಯ ಆರಿಸು, 100 ವರ ಬೇಕಂದ್ರೆ ನೋಡಮಂತ. ನೀ ಅವಸರನೇ ಮಾಡಬೇಡ. ಒಟ್ಟ ನೀ ಯಾವ್ದು ಇಷ್ಟಪಡ್ತೀಯ ಅದಕ್ಕೆ ಓಕೆ ಅಂತೀವಿ ಅಂತ ಹೇಳ್ದೇಕಿ. ಈಗ ನೀನು ಒಂದಿದಿಂದಾಗನೇ ಅದೇ ಹುಡುಗನ ಮಾಡ್ಕೊ ಅಂತಿ, ಅದು ಹಳ್ಳಿ ಒಳಗೆ. ನಿನಗೆ ಹಳ್ಳಿ ಅಂದ್ರೆ ಇಷ್ಟ ಇಲ್ಲ ಅಂತಿದ್ದಿ, ಯಾಕಮ್ಮ ಇಷ್ಟಾಗಿ ಚೇಂಜ್ ಆಗಿದಿ? ಅದು ಅದು ಪಿಂಕಿ, ಹಂಗಲ್ಲ ಹುಡುಗರು, ಹಂಗಲ್ಲವ, ಅವರು ಮಂದಿ ಚಲೋ ಇದ್ದಾರಲ್ಲ, ಅದಕ್ಕೆ ಹೇಳಿದೆ. ನೋಡ್ ಪಿಂಕಿ, ನಾವು ಹಂಗೆ ಅನ್ಕೊಂಡಿದ್ವಿ. ಪಾಪ ನೀನು ನೋಡಿದ ಬೀಗರು ಚಲೋ ಇದ್ದಾರೆ, ಭಾಳ ಆಸ್ತಿ ಅದ, ಅದಕ್ಕೆ ಒಪ್ಪುವ ಅಂತ ಅನ್ಲಿಕತ್ತೀನವ. ಪಪ್ಪ, ನನಗೆ ಆಸ್ತಿ ಬೇಡ, ಹುಡುಗ ಚಲೋ ಇದ್ರೆ ಸಾಕು. ಹುಡುಗ ನಂಬರ್ 1 ಇದ್ದಾನವು ಅವ. ಅಲ್ಲ ಪಪ್ಪ, ಒಂದೇ ದಿನದಾಗ ಹೆಂಗ್ ಗೊತ್ತಾಯ್ತು ನಿಮಗ? ನಾವು ಆ ಮಂದಿನ ಮೊದಲಿಂದ ನೋಡಿ ಹೋಗು ನಾವು. ಈಗ ನಮ್ಗೆ ಅವ್ರಿಗೆ ಕಾಂಟ್ಯಾಕ್ಟ್ ಇದ್ದಿದ್ದಿಲ್ಲ, ಹಂಗಾಗಿ ಗೊತ್ತಿದ್ದಿಲ್ಲ ಇವರೇ ಇವ್ರು ಅಂತೇಳಿ. ಹೋಗಿ ನೋಡಿದ್ ಗೊತ್ತಾಯ್ತಲ್ಲ, ಭಾಳ ಚಲೋ ಮಂದಿ ವಾ ಪಿಂಕಿ. ನೀವು ಬಿಟ್ಟು ಅಂದ್ರೆ ಕೇಳ್ತಿ ನೋಡು, ಭಾಳ ಚಲೋ ಇದ್ದಾರ, ಸುಮ್ಮ ಒಪ್ಕೊಂಬಿಡು ಅಂತ ನಾ ಅಂತೀನಿ. ಪಿಂಕಿ, ನನಗೂ ಹಂಗೆ ಅನಿಸ್ತದ ನೋಡು, ಸುಮ್ಮ ಒಪ್ಕೊಂಬಿಡು. ಅಲ್ಲ, ನಮ್ಮ ಮಮ್ಮಿದೇ ವಿಚಿತ್ರ ಆಗ್ಯದ ನನಗೆ. ಎಷ್ಟು ಹೊರಗಳಾದ್ರೂ ಸಿಟಿಗೆ ಕೊಡ್ತೀನಿ, ದೊಡ್ಡ ಬಂಗ್ಲೆನೇ ಇರಬೇಕು, ಕಾರ್ನಾಗ ತಿರುಗಾಡಬೇಕು, ಹೀಗೆಲ್ಲ ಆಸೆ ಇದ್ದಾಕಿ ಈಗ ಅಲ್ಲಿ ಹೋಗಿ ಬಂದ್ಗಣ್ಣೆ ಯಾಕೆ ಒಪ್ಪು ಅನ್ಲಿಕತ್ತಾರ? ಏನೋ ಮಿಸ್ ಹೊಡಿಲಿಕತ್ತದ. ಏನಿರ್ಬೋದು ಇದರಿಂದ? ಏನೋ ವಿಚಾರ ಮಾಡ್ಲಿಕತ್ತಾಳ, ಒಪ್ಪುಗಳು ಪೊಸಿಷನಾಗಿರ್ಬೋದು ಮೋಸ್ಟ್ಲಿ. ಹೆಂಗಾರ ಮಾಡಿ ಒಪ್ಪಿಸ್ಬೇಕು ನೋಡು. ಆಕೆಗೆ ಏನು ಬಂದರೂ ಮುಂದೆ ನಾವು ನೋಡ್ಕೊಳ್ಳೋಮಂತ, ಹೌದಿಲ್ರಿ? ಅಷ್ಟೇ ಅಷ್ಟೇ. ಯಾಕವಾ ಪಿಂಕಿ, ಏನು ವಿಚಾರ ಮಾಡ್ಲಿಕತ್ತಿ? ತಂದೆ ತಾಯಿ ಮಾತಿಗೆ ಬೆಲೆ ಇಲ್ಲನ ಅಂದ್ರೆ? ಹಂಗೇನಿಲ್ಲಮ್ಮ, ತಂದೆ ತಾಯಿ ಮಾತಿಗೆ ಬೆಲೆ ಇಲ್ಲ ಹಂಗಂತಲ್ಲ. ಆದ್ರೆ ನಾನು ವಿಚಾರ ಮಾಡ್ಬೇಕಾಗ್ತದಲ್ಲ, ಯಾಕಂದ್ರೆ ಲೈಫ್ ಲಾಂಗ್ ಅವನ ಜೊತೆನೇ ಇರೋದಿರ್ತದ. ಮತ್ತು ವಿಚಾರ ಮಾಡ್ಲಿಕತ್ತಿದ್ದೆ. ಆಯಿತು, 2 ದಿನ ಟೈಮ್ ಕೊಡ್ರಿ ನನಗೆ, ಏನನ್ನೋದು ಹೇಳ್ತೀನಿ. ಆ ಹುಡುಗನ ಜೊತೆ ಇನ್ನೊಂದ್ಸಲ ಮಾತಾಡ್ತೀನಿ, ನಾನು ಮಾತಾಡಿ ಆಮೇಲೆ ಹೇಳ್ತೀನಿ ನಿಮಗೆ. ಅಗೂರ ನಮ್ಮ ಟ್ರ್ಯಾಕಿಗೆ ಬಂದಾಳ. ಒಂದು ಸ್ವಲ್ಪ ನೀನು ಅವಾಗವಾಗ ತಿದ್ದುತ್ತಿರುವಕಿಗೆ, ಹಂಗಾಯ್ತು ಹಿಂಗಾಯ್ತು ಚಲೋ ಇದ್ದಾನ ಹುಡುಗ ಅಂತೇಳಿ ಹೆಂಗಾರ ಮಾಡಿ ನಮ್ಮ ಗುಟ್ಟು ರಟ್ಟ ಆಗ್ಬಾರ್ದು ಅಂದ್ರೆ ನೀ ಆಕಿನ ಮದ್ವೆಗೆ ಒಪ್ಪಿಸ್ಬೇಕು ನೋಡು ಒಟ್ಟು. ನಾನು ಅದೇ ವಿಚಾರದಾಗ ಇದ್ದೇನೆ ರೀ.
ಅಲ್ರಿ ಕೃಷ್ಣರಾಯರ ಏನು ನಿನ್ನ ಒಂದು ಮಾತು ಮಾತಾಡ್ಲಿಲ್ಲಲ್ರಿ? ಏ ಮಾತಾಡ್ಬೇಕಂತ ಅನ್ನಷ್ಟಿಗೆ ನಿಮಗೊಂದು ಏನೇನೋ ಅನ್ಲಿಕತ್ತಿದ್ಲಲ್ರಿ ಆ ಬೀಗ್ತಿ, ಅದಕ್ಕೆ ಸುಮ್ಮ ಆಗ್ಬಿಟ್ಟೇನ್ರಿಪ್ಪ. ಅಷ್ಟು ಕಟ್ಟು ಆರಂದಿರ್ತದ್ರಿ ನಮ್ಮ ಅಪ್ಲರ್ ಮಾಮಂದು. ಬಂದ್ಯಪ್ಪ ಗುಂಡಪ್ಪ, ಏನಂದಿ ನೀನು? ಏನಿಲ್ರಿ ಮಾಮ, ನಾ ಯಾಕೆ ನಿಮಗೇನ್ರ ಅನ್ಲಿಲ್ರಿಪ್ಪ. ನೀವು ಮಾತಾಡ್ಬೇಕಂದಿದ್ರಿ, ಆದ್ರೆ ಮಾತಾಡ್ಲಿಕ್ಕೆ ನಿಮ್ಗೆ ಅವಕಾಶನೇ ಕೊಡ್ಲಿಲ್ಲಲ್ಲ ಯಾರು. ಏನೇ ಹೇಳಿದ್ರು ಶೀನಣ್ಣನ ಕಟ್ಪಟ ಭಾಳ ಆಯ್ತು ಹೇಳ್ರಿ ಇದ್ರಾಗ. ಯಾಕೋ ಆಗೋ ಚಾನ್ಸಸ್ ಅದ. ಇವ ಬಿಡಂಗೆ ಕಾಣವಲ್ಲ ಶೀನಣ್ಣ. ಏನು ಗೊತ್ತಾಗ್ಯದ ಅಂತ ಹೇಳು ಶೀನಣ್ಣ, ಏನು ಹೇಳವಲ್ಲ. ಹೌದೌದ್ರಿ, ಶೀನಣ್ಣ ಅವ್ರ ಪ್ರಯತ್ನ ಭಾಳ ಆಯ್ತು. ಹೆಂಗಾರ ಮಾಡಿ ಇದೊಂದು ಮುಗಿಸಿದಂದ್ರೆ ಭಾಳ ಪುಣ್ಯ ಬರ್ತದೆ ನೋಡ ಅವನಿಗೆ. ಮಾಡೋಣ್ರಿ, ನಾ ಅಂತೂ ಮಾಡೋತನ ಬಿಡಂಗೆ ಇಲ್ರಿ. ಅಲ್ಲೋ ಶೀನಣ್ಣ, ಮಾಮಾರ ಮತ್ತೇನೋ ಕೇಳಿಕತ್ತಾರ, ಏನು ಹೇಳವಲ್ಲ. ಅದು ಏನು ಅವ್ರ ಬಗ್ಗೆ ನಿನಗೇನು ಗೊತ್ತದ? ಅದೊಂದು ದೊಡ್ಡ ಕತಿ ಅದಲ್ರಿ ಮಾಮಾರ. ಹಾಂ, ದೊಡ್ಡ ಕತಿ ಅದ? ಹೇಳೋ ಮಾರೇ ಶೀನಣ್ಣ, ಹೇಳ. ನಾನು ಭಾಳ ದಿನ ಆಯ್ತು ಕೇಳಾರ, ಇಂಥ ಕತಿ ಕೇಳೋದಂದ್ರೆ ನನಗೆ ಭಾಳ ಇಷ್ಟ. ಹಲೋ ಮಪ್ಲರ್ ಮಾಮ, ಎಷ್ಟದು ಏನು ಅವಸರ, ಏನು ಸುದ್ದಿ ಬೇರೆದವ್ರ ಸುದ್ದಿ ಕೇಳೋದಂದ್ರೆ? ನಿಮ್ಮ ಸುಮ್ಮನೆ ಇರಲಿಲ್ಲ ಅಂದ್ರೆ ನೋಡ್ರಿ, ಮತ್ತೆ ಮಾಪ್ಲರ್ ತೊಗೊಂಡು ಕುತ್ತಿಗೆ ಕಟ್ಟಿಗೆ ಜೋಕಾಲಿ ಆಡ್ಬಿಡೇವು ನಾನು. ಗುಂಡಪ್ಪ, ನೀ ಬರೇ ನನಗೆ ಏನಾರು ಅನ್ಬೇಡ ನೋಡು. ಮತ್ತೆ ಕ್ಯೂರಿಯಾಸಿಟಿ ಇರ್ತದಿಲ್ಲ ನಿನಗಿಲ್ಲ, ನಾ ಕತಿ ಕೇಳ್ಬೇಕನ್ನೋದು ಆಸೆ ಇರ್ಬೋದಾದ್ರೆ ನಿಮ್ಮಷ್ಟು ಇಲ್ರಿಪ್ಪ. ಹೋಗ್ಲಿ ಬಿಡ್ರು ಮರ ಗುಂಡಣ್ಣ, ನೀ ಯಾಕೆ ಅವ್ರಿಗೆ ಅಷ್ಟು ಗಂಟು ಬೀಳ್ತೀವ ಮರ ಕಾಡಿಸ್ಲಿಕ್ಕೆ? ಅವ್ರ ಮಪ್ಲರ್ ಮೇಲೆ ನಿಂದ ಯಾಕೆ ಕಣ್ಣು? ಹೇಳೋ ಶೀನಣ್ಣ, ಏನದು ಕತಿ? ಹೇಳ್ತೀನಿ ರೀ ಮಾಮ, ಆದ್ರೆ ನಾನೇನು ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡ್ಬೇಕಂತೇನು ಮಾಡಿಲ್ರಿ. ಬಂದ ತಕ್ಷಣ ಎಷ್ಟು ನಾಟಕ ಮಾಡಿದ್ರು ನೋಡಿದಿಲ್ರಿ? ಏನು ಗೊತ್ತೇ ಇಲ್ಲನೋ ಅನ್ನೋರ್ ಗತೆ ಎಷ್ಟು ಇದು ಮಾಡಿದ್ವು, ಏನು ಮಾತಾಡೋದು ಒಬ್ಬ. ಅದಕ್ಕೆ ನನಗೆ ಸಿಟ್ಟ ಬಂತ್ರಿ. ಅಲ್ರಿ ಮಾಮ, ಪಾಪ ಎಷ್ಟೋ ಮಂದಿ ತಂದೆ ತಾಯಿಗಳು ತಮ್ಮ ಮಗನ ಲಗ್ನ ಆಗೋಲ್ದು ಆದ್ರೆ ಸಾಕಪ್ಪ ಅಂತೇಳಿ ಚಿಂತೆ ಮಾಡ್ತಿರ್ತಾರ. ಇನ್ನು ಈ ಕನ್ಯಾಗಳು ತಂದೆ ತಾಯಿನೇ ಎಷ್ಟು ಇದು ಮಾಡ್ತಾರ್ರಿ ಅಂತೀನಿ ನಾನು. ಎಲ್ಲರೂ ಹಂಗೆ ಇರ್ತಾರಂತ ಹೇಳಂಗಿಲ್ಲ ಬಿಡ್ರಿ, ಆದ್ರೆ ಕೆಲವೊಂದು ಕನ್ಯಾಗಳು ತಂದೆ ತಾಯಿ ಭಾಳ ಡಿಮ್ಯಾಂಡ್ ಮಾಡ್ತಾರೆ ಬಿಡ್ರಿ. ಹೌದೌದಪ್ಪ, ಅದು ಕರೆ ಅದ. ಅದ್ರಾಗೀಗ 1-2 ಆಡ್ಕೊಂಡು ಕೂಡ್ತಾವಲ್ಲ ಶೀನಣ್ಣ, ಹಂಗಾಗಿ ಇಷ್ಟು ಡಿಮ್ಯಾಂಡ್ ಆಗ್ಯದಪ್ಪ. ಹೌದು ನೋಡ್ರಿ ಮಾಮ, ಇವು ನಮ್ಮೂನು ಹಂಗೆ ಮಾಡ್ತಾವ ಬಿಡ್ರಿ. 1-8 ತಡಿಲಿಕ್ಕೆ ಏನೇ ಬ್ಯಾನಿ ಬಂದಿರ್ತದಾನೆ ಅಂತೀನಿ. ಒಂದು ಅಡಿತಾರೆ ತೀರ ಒಂದು. ಅಷ್ಟರ ಯಾಕೆ ಬೇಸರ ಮಾಡ್ಕೋತೀರಿ? ಸುಮ್ಮ ಅಷ್ಟು ಆಸ್ತಿ ಮಾರಿ ಮಠ ಗಿಟ ಸೇರಿ ಬಿಡಲ್ರಕ್ಕಂತ ನಾ ಅಂತೀನಿ ನೋಡ್ರಿ. ಇಷ್ಟೆಲ್ಲ ಬೇರೆಯವ್ರ ಬಗ್ಗೆ ಹೇಳ್ತೀವಲ್ಲ ಬಾಗುಂಡಪ್ಪ, ನೀ ಎಷ್ಟು ಆಡ್ದಿವಿ? ನಾವು ನಮಗೂ 2 ಆಗ್ಯಾವ ಬಿಡ್ರಿ. 2 ಆದ್ರ ಈಗಿನ ಕಾಲಕ್ಕೆ ಅವೇ ವಜ್ಜೆ ಆಗ್ಯಾವ ಅಂತಾರಲ್ಲ, ಅದಕ್ಕೆ ನಾವು 2 ಮಾಡ್ಕೊಂಡಿವಿ. ಮೊದ್ಲಿನ ಮಂದಿ ಹೆಂಗ್ ಸಾಕ್ತಿದ್ರೇನ್ರಿ 8 ಮಕ್ಕಳನ್ನ? ಮೊದ್ಲಿಂದ ಕೈಗಿಂದ ಭಾಳ ವ್ಯತ್ಯಾಸ ಅದಳಪ್ಪ ಗುಂಡಣ್ಣ. ಮೊದಲು ಎಲ್ಲಿ ಓಣ್ಯಾಗ 20-25 ಹುಡುಗರು ಆಟ ಆಡ್ತಿದ್ವು ಮಾರ. ಈಗ ಆಡಿದ 1-2 ಮನ್ಯಾಗ ಮೊಬೈಲ್ ಕೊಟ್ಟು ಕೂಡಿಸಿ ಬಿಡ್ತಾರ. ಓಣ್ಯಾಗ ಹುಡುಗರು ಕಾಣಿಸ್ಲಾರ್ದಂಗೆ ಒಪ್ಪ ಅಂಗಡಿ ಕಳ್ಸೋದಂತರೂ ದೂರ ಉಳಿತು ಈಗ. ಅವಾಗ ಯಾವ ಹುಡುಗರು ಆಡ್ತಿದ್ವು ಅಂದ್ರೆ ಹೊರಗೆ ಬಂದು ನಿಂತೀವಿ ಅಂದ್ರೆ 5 ಪೈಸೆ 10 ಪೈಸೆ ಆಶೆಕ ನಾ ಓದ್ತೀನಿ ನೀ ಓದ್ತೀನಿ ಅಂತ ಅಂಗಡಿಗೆ ಓಡೋಗು ಹುಡುಗರು. ಈಗ ಒಂದು ಕೆಲಸ ಹೇಳಿದ್ರೆ ಅಷ್ಟು ಸಿಟಿಗೆ ಹೇಳ್ತಾರೋ ಮಾರೇ ತಂದೆ ತಾಯಿನಿ. ಹೌದೌದ್ರಿ, ಹಂಗೆ ನಡ್ದದ್ರಿ. ಹಂಗಾಗಿ 1-2 ಇದ್ ಸಂಬಂಧನೇ ಇಷ್ಟು ಡಿಮ್ಯಾಂಡ್ ಆಗ್ಬಿಟ್ಟದ್ರಿ. ಅವಾಗಿನ ಹಂಗೆ ಭಾಳ ಕನ್ಯಾಗಳು ಆಗಿದ್ವು ಅಂದ್ರೆ ಇಷ್ಟೆಲ್ಲ ಡಿಮ್ಯಾಂಡ್ ಆಗ್ತೈತ್ರಿ. ಹೋಗ್ಲಿ ಬಿಡ್ರಿ ಸಿನಿಮಾಮ, ಹೇಳು ಮರ ಅದು ಏನು ಸ್ಟೋರಿ ಅಂತ. ನಮಗರೆ ಕ್ಯೂರಿಯಾಸಿಟಿ ತಡ್ಕೊಳ್ಳೋದಾಗವಲ್ದು, ಏನಿರ್ಬೋದು ಅಂತ. ಅದಾ ನಾಳೆ ಹೇಳ್ತೀನಿ ಹೇಳ್ಕೊಂಡಣ. ಈಗ ನನಗೆ ಟೈಮ್ ಇಲ್ಲ ಅಂದಂಗೆ ಬಂಡ್ಲಿ ಮಾಮ. ಹುಡುಗಿಯವ್ರ ಮನೆಯವ್ರು ಫೋನ್ ಮಾಡಿದ್ರು, ಹುಡುಗನ ಜೊತೆ ಇನ್ನೊಂದ್ಸಲ ಮಾತಾಡ್ತಾಳಂತ ಹುಡುಗಿ. ಅದಕ್ಕೆ ನಿಮ್ಮ ಮಗನ ಕರ್ಕೊಂಡು ಹೋಗ್ಬರ್ಲೆ ಹೆಂಗೆ ನಾನೇ? ಆಯ್ತು ಕರ್ಕೊಂಡು ಹೋಗ್ಬಾ ಶೀನಣ್ಣ, ನಾ ಯಾಕೆ ಬೇಡ ಅನ್ಲಿ. ಶೀನಣ್ಣ ನೋಡೋಪ ಒಂದು ಸ್ವಲ್ಪ ಹೆಂಗಾರ ಮಾಡಿ ಹೊಂದಾಣಿಕೆ ಮಾಡಿಬಿಡ ಇದನ್ನ. ಅವರ ಒಟ್ಟೆ ವಿಚಾರ ಮಾಡ್ಬೇಡ್ರಿ, ನಾ ಕೈ ಹಾಕಿನಿಲ್ಲ. ಅದು ಅವ್ರು ನನ್ನ ಕೈಯಾಗ ಸಿಕ್ಕೊಂಡವ್ರಂದ್ರೆ ಇದು ಹಾಗೇ ಆಗ್ತದ್ರಿ. ಇದೇನು ಮರ ಬರೀ ಇದೇ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡಾಕತ್ತಿದೆಯಲ್ಲ, ಏನಂತ ಸ್ಟೋರಿನೇ ಹೇಳಿ ನೋಡಿ ಕಡೆಗೂ ನೀವು ಇವತ್ತು.